ದೂರ ದೇಶಕ್ಕೆ ಪ್ರಯಾಣ ಹೋಗಿ ಹಿಂತಿರುಗಿ ಬಂದಂತ ಯಜಮಾನನು 5 ತಲಾಂತನು ಕೊಟ್ಟಂತ ಆಳಿನ ಬಳಿಯಲ್ಲಿ ಆ 5 ತಲಾಂತಿಗೆ ಲೆಕ್ಕವನ್ನ ಕೇಳಿದನು. 2 ತಲಾಂತನು ಕೊಟ್ಟಂತ ಆಳಿನ ಬಳಿಯಲ್ಲಿ ಆ 2 ತಲಾಂತಿಗೆ ಲೆಕ್ಕವನ್ನ ಕೇಳಿದನು. ಹಾಗೆ 1 ತಲಾಂತನು ಕೊಟ್ಟಂತ ಆಳಿನ ಬಳಿಯಲ್ಲಿ ಆ 1 ತಲಾಂತಿಗೆ ಲೆಕ್ಕವನ್ನ ಕೇಳಿದನು. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮ್ಮ ಕರಗಳಲ್ಲಿ ಏನನ್ನು ಕೊಟ್ಟಿದ್ದಾರೋ ಅದಕ್ಕೆ ಆತನು ಲೆಕ್ಕವನ್ನ ಕೇಳುವಂಥದ್ದು. ಅದರ ಮೂಲಕವೇ ನೀವು ನಂಬಿಗಸ್ತರೋ ಅಪನಂಬಿಗಸ್ತರೋ ಎಂಬುದು ನಿರ್ಧಾರವಾಗುವಂಥದ್ದು. ಆದ್ದರಿಂದ ಅನವಶ್ಯಕ ಕಾರ್ಯಗಳನ್ನ ತೆಗೆದು ಬೀಸಾಡಿ ಕರ್ತನು ನಿಮ್ಮನ್ನು ಯಾವ ಉದ್ದೇಶದಿಂದ ತನ್ನ ಯಾವ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಆರಿಸಿಕೊಂಡರೋ ಅದರ ಮೇಲೆ ದೃಷ್ಟಿಯನ್ನ ಇಟ್ಟು ಅದನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ಪ್ರಯಾಸ ಪಡಿ. ಆಗ ಯಜಮಾನನು ಸಂತೋಷ ಪಡುವಂತ ಪ್ರತಿಫಲಗಳಿಂದ ನೀವು ಆತನನ್ನ ಸಂಧಿಸಬಹುದು. ಯಜಮಾನನ ಸೌಭಾಗ್ಯದಲ್ಲಿ ಬಾಧ್ಯತೆಯನ್ನು, ಆಶೀರ್ವಾದವನ್ನು, ಯುಗ ಯುಗಾಂತರಗಳಲ್ಲೂ ಜೀವಿಸುವಂತ ಸೌಭಾಗ್ಯವನ್ನು ಪಡೆದುಕೊಳ್ಳಬಹುದು.